ಬಸವಬೇಕು. ಉಳಿತಾಯ ಇದು 1,50,000 ರೂಪಾಯಿ ಕಟ್ಟಿದ್ದೀನಿ. ಮತ್ತೆ ದುಡ್ಡು ಆಮೇಲೆ ಉಳಿತಾಯ 1,05,000 ಉಳಿತಾಯ ದುಡ್ಡು, ಆಮೇಲೆ ಬಾಂಡ್ದು ಕೇಳಿ ನಾನು ಹೇಳ್ತೇನೆ 1,05,000 ರೂಪಾಯಿಗೆ ಕೊಟ್ಟದ್ದು ಒಂದೇ ಒಂದು ರಶೀದ್ ಇಲ್ಲ ನಿಮ್ಗೆ. ರಸೀದ್ ಇಲ್ಲ ಅಂದ್ರೆ ನೀವು ಇಕ್ಕಿದ್ರೆ ತಾನೇ ಬಿಲ್. ನೀವು ಕೊಡ್ಲಿಲ್ಲ ಅಂತ ಹೇಳ್ತೇನೆ. ಯಾಕೆ ಕೊಟ್ಟಿಲ್ಲ? ಯಾರ ಹತ್ರ ಕೊಟ್ಟಿಲ್ಲ? ಆಫೀಸಲ್ಲಿ ಯಾರು ಆಫೀಸಲ್ಲಿ ಒಬ್ರು ಇರ್ತಾರ. ಇವ್ರ ಹತ್ರ ಕೊಟ್ಕೊಂಡು ನಾನು ನಿಮ್ಮ ಹತ್ರ ಕೊಟ್ಟೋಗಿದ್ದೀನಿ. ಆಫೀಸಲ್ಲಿ ಒಬ್ರು ಇರ್ತಾರ. ನೀವು ಇವಾಗ ಮಾತ್ರ ಬಂದಿದ್ದೀರಾ, ವಾರ ಅಲ್ಲಿ ಕೂತ್ಕೊಂಡಿರ್ತಾರ. ನೀವು 5,000 ರೂಪಾಯಿ ಕೊಟ್ರಿ ಅಂತ ಇಟ್ಕೊಳ್ಳಿ, ಹಂಗೆ ಇಟ್ಕೊಂಡು ಹೋಗ್ತೀರಾ? ವಾರ ನೀವು ಕೂತ್ಕೊಂಡಿರ್ತೀರಾ. 10,000 ತಗೊಳ್ಳೋದಿಲ್ವಾ? ಈಗ ನನ್ನ ಹತ್ರ ಈಗ 5,000 ನೀವು ಕೊಟ್ರಿ ಅಂತ ಇಟ್ಕೊಳ್ಳಿ, ಮತ್ತೆ ಬರ್ದಾದ್ರೂ ತಗೊಳ್ಳೋದಿಲ್ವಾ? ನೀವು ಬರ್ದು ಕೊಟ್ರೆ ತಾನೆ. ಏನ್ ಬರ್ದು ಕೊಟ್ರಿ? ಕೊಡೋರು ಯಾರು? ಕೊಡೋರು ನೀವಲ್ವಾ? ಹೌದು. ಇದೇ ಅಲ್ಲ ನನ್ ಲಾಸ್ಟ್. ಮುಂದೆ ಫಸ್ಟ್ 3 ಸಾರಿ ಹಿಂಗೆ ಕ್ಲಿಯರ್ ಮಾಡ್ಕೊ ಬಂದಿದ್ದೀನಿ. ಯಾರ್ದು ಕೊಟ್ಟಿಲ್ಲ ಬಿಲ್ಲು. ಯಾರಿಗೂ ನೋಡಿ ಏನೋ ಆಗ್ತಿತ್ತು, ಹಂಗೆಲ್ಲ ಮಾಡೋದಾದ್ರೆ ಏನೋ ಆಗ್ತಿತ್ತು. ಧರ್ಮಸ್ಥಳ ಸಂಸ್ಥೆಯಲ್ಲಿ ನೀವು ಈ ರೀತಿ ಧರ್ಮಸ್ಥಳ ಸಂಸ್ಥೆ ಇಂತ ಇವ್ರು ಇರ್ತಾರೆ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ನೀವು ಈ ರೀತಿ ಕೊಟ್ಟಿದ್ದೇನೆ, ಅವ್ರ ಹತ್ರ ಕೊಟ್ಟಿದ್ದೇನೆ, ಕೊಟ್ಟದಕ್ಕೆ ಏನಾದ್ರೂ ಒಂದ್ ಸಣ್ಣದ ಇರ್ಬೇಕಲ್ಲ. ಏನಾದ್ರು ಸರ್ ಇದು ಲಾಸ್ಟ್ ಟೈಮ್ ಮಾಡಿರೋದು. ಇನ್ನ 3 ಸಾರಿ, ಇನ್ನ ಇದಕ್ ಮುಂಚೆ 3 ಸಾರಿ ಮಾಡಿದ್ದೀನಲ್ಲ. ಯಾರು ಸರಿ ಸರ್ ನನಗೆ ಕೊಟ್ಟಿಲ್ಲ. ಇನ್ನ 10 ಜನ ಕ್ಲಿಯರ್ ಮಾಡಿರೋರು ಇದ್ದಾರೆ. ಅವ್ರಿಗೆ ಏನಾದ್ರು ಕೊಟ್ಟಿದ್ದೆ ಅಂತ ಕ್ಲಿಯರ್ ಮಾಡಿರೋರು ಇದ್ದಾರೆ. ಲೋನ್ ಕ್ಲಿಯರ್ ಮಾಡೋದನ್ನ ಹೇಳಿದ್ ಕೇಳಿ. ಫಸ್ಟ್ ವೀಕ್ಲಿ ಕಟ್ಟೋರು ಕ್ಲಿಯರ್ ಆದ್ರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ 0 ಆಗ್ಬಿಡ್ತದೆ. ಏನ್ ಕೊಡ್ಬೇಕಣ್ಣ? 0 ಅವತ್ತು ಮಾಡಿರ್ಲಿಲ್ಲ. ನಾನೇನ್ ಮಾಡ್ಲೆ? ಇನ್ನ 10 ಜನ ಇದ್ದಾರೆ ಸರ್. ಅವ್ರಿಗೆಲ್ಲ ಪ್ರೂಫ್ ಕೊಟ್ಟಿದ್ದೀರಾ ನೀವು? ಸರ್ ಇನ್ನ 10 ಜನ ಕಟ್ಟಿ ಅಂತ ಹೋಗಿದಾರಾ? ಯಾರು ಅವ್ರ ಹತ್ರ ವಾಪಸ್ ಕಟ್ಟಿ ಅಂತ ಹೋಗಿದಾರೆ ಯಾರಾದ್ರು? ನಮ್ಮ ಹತ್ರ ಯಾಕೆ ಬರ್ತಾ ಇದ್ದೀರಾ? ನಿಮ್ ಕಟ್ಲಿ ಕ್ಲೋಸ್ ಆಗಿಲ್ಲ. ನಮ್ದು ಆಗಿದೆ. ಕ್ಲೋಸ್ ಎಂತ ಆಗಿದೆ? ಆಗಿದೆ. ಈಗ ಏನ್ ಹೇಳುದು, ನೀವು ಮತ್ತೆ ಕಟ್ಟಬೇಕು ಇಲ್ಲ ಅಂತ ಹೇಳುದು. ಹೌದು. ಏನಾದ್ರೂ ಮಾತಾಡಿಕೊಂಡು ನೀವು ಕಟ್ಟದೇ ಇರೋದ್ರಲ್ಲಿ ಏನಿಲ್ಲ. ನಾನು ಈಗಲೇ ಹೇಳ್ತೇನೆ, 15 ವಾರ ಕಟ್ಟಿದ್ರಿ, ಪಕ್ಕ ರೆಕಾರ್ಡ್ ಇದೆ. ನಿಮ್ಗೆ ಇನ್ನೂ ಪಕ್ಕ ರೆಕಾರ್ಡ್ ಬೇಕಂದ್ರೆ ನಾನು ಆಫೀಸಲ್ಲಿ ನನಗೆ ಹೇಳಿದ್ದೇನೆ ಅವಾಗ ಸೋಮವಾರ. ನೀವೆಲ್ಲ ಹೋಗ್ತೀರಾ ಹೋಗಿ ಸರ್. ನಾನು 4 ಜನ ಕರ್ಕೊಂಡ್ ಬರ್ತೀನಿ. ಅವ್ರಿಗೂ ಬಿಲ್ ಕೊಟ್ಟಿಲ್ಲ, ನನಗೂ ಕೊಟ್ಟಿಲ್ಲ. ಅಷ್ಟು ಯಾರು ಜನ ಕರ್ಕೊಂಡು ಬಂದ್ರು ಅಣ್ಣ? ಕ್ಲಿಯರ್ ಮಾಡಿರೋನ್ ಕರ್ಕೊಂಡ್ ಬರ್ತೀನಿ ನಾನು. ನನಗೆ ಕ್ಲಿಯರ್ ಆಗ್ಬೋದವ್ರನ್ನ ಕರ್ಕೊಂಡ್ ಬನ್ನಿ, ಆಗದವ್ರನ್ನ ಕರ್ಕೊಂಡ್ ಬನ್ನಿ. ಕ್ಲಿಯರ್ ಆದರೂ ಪಕ್ಕ ಕೊಡ್ತೇನೆ ನಾನು. ಯಾವ ಅಲ್ಲಿ ಕೊಡೋದಲ್ಲ, ನಮ್ದು ಅವತ್ತು ಎಂಟ್ರಿ ಮಾಡಿದಿರೋ ಇರ್ಬೋದು. ಬುಕ್ ಅವತ್ತ ಬುಕ್ಗಳು ಒಂದೊಂದು ವಾರ ಅಲ್ಲೇ ಇಕ್ಕೊಂತೀರಾ ನೀವು? ಯಾರು ಇಟ್ಕೊಳ್ಳೋದು? ಯಾಕೆ ಇಕ್ಕೊಂಡಿಲ್ಲ? ಕೇಳಿ ಸರ್. ಇಲ್ಲ ತಗೊಂಡ್ ಬಂದ್ರೆ ಯಾರು ಇಕ್ಕೊಂಡಿಲ್ಲ ಅಂದ್ರೆ ತಗೊಂಡ್ ಬರೋದು ನೀವು ತಗೊಬರೋದು. ಅದೇ ಎಂಟ್ರಿ ಮಾಡಿ ಕೊಡ್ತೀವಿ ಹೋಗಪ್ಪ ಅಂತಾರೆ. ಎಷ್ಟು ಸರ್ ಇಕ್ಕೊಂಡಿಲ್ಲ ಅವ್ರನ್ನ ಕೇಳಿ ಸರ್. ಸರ್ವರ್ ಇಲ್ಲ ಅಂದ್ರೆ ಲೇಟ್ ಆಗಿ. ಸರ್ವೇರ್ ಯಾಕಿರಲ್ಲ? ನಾವು ಕಡ್ದಾಗ ಸರ್ವೇರ್ ಇರಲ್ಲ. ನೀವು ಕೊಟ್ಟಾಗ ಸರ್ವೇರ್ ಇರುತ್ತಾ? ನೀವು ಕೊಟ್ಟಾಗ ಸರ್ವೇರ್ ಇರುತ್ತಾ? 10 ರೂಪಾಯಿ ಕಮ್ಮಿ ಇದ್ರೆ ಕಟ್ಸ್ಕೊಂತಾರೆ ಹೋಗ್ಲೆ. ಅವಾಗ ಸರ್ವೇರ್ ಇರುತ್ತಾ? ವರ್ಷಗಟ್ಲಿಂದ ಕಟ್ಲಿಲ್ಲ ಕಟ್ಸ್ಕೊಳ್ಳಿಲ್ವಾ ಉಳಿದವ್ರದೆಲ್ಲ? ಅದಕ್ಕೇನು ಹೇಳ್ತಾರ? ವರ್ಷಗಟ್ಲಿಂದ ನೀವು ಕಟ್ಲಿಲ್ಲ ಕಟ್ಸ್ಕೊಳ್ಳಿಲ್ಲ ಉಳಿದವ್ರದ್ದು? 10 ರೂಪಾಯಿ ಹೇಳ್ತೀರಾ ನೀವು? 10 ರೂಪಾಯಿ ಸರ್ ಹೇಳೋದ್ ಕೇಳಿ. ಸರ್ ಹೇಳೋದ್ ಕೇಳಿ. ಆರ್ಮಿ ಮಾಡೋದು ಮಾಡ್ಬೇಡಿ. ನಾನು 20 ವರ್ಷದಿಂದ ಕೆಲಸ ಮಾಡ್ತೀನಿ. ನೀವು ಆಯ್ತು ಸರ್, ಹೇಳೋದ್ ಕೇಳಿ. ನಾನು ಫಸ್ಟ್ ಅಲ್ಲ ಇಲ್ಲಿ. 10 ರೂಪಾಯಿ ಕಮ್ಮಿ ಇದ್ರೆ ಕಟ್ಸ್ಕೊಳಲ್ಲ ತಾನೆ? ನಾನು ಫಸ್ಟ್ ಅಲ್ಲ ಇಲ್ಲಿ. ನಾನು ನೋಡಿದೆ. ನಾನು ನಿಮಗೆ ಸಂಘ ತುಂಬಾ ನೋಡಿದ್ದೇನೆ. ನಾನು ನಿಮ್ಗೆ ಏನಾದ್ರು ಬಂದು ಮಾತಾಡಿ ಏನಾದ್ರು ಕಟ್ಟಕ್ಕಾಗಲ್ಲ. ನನ್ನ ಕೈಯಲ್ಲಿಲ್ಲ. ಕಟ್ಟಿರೋ ದುಡ್ಡನ್ನೇ ನಿಮ್ಗೆ ಬಿಲ್ ಕೊಟ್ಟಿಲ್ಲ. ನಾವು ಕಟ್ಟಕ್ಕಾಗಲ್ಲ. ಪ್ರಕಾರ ಏನ್ ಕಟ್ಟಿದ್ರು ಅಷ್ಟು ಬಿಲ್ ಇದೆ. ಆಗಲ್ಲ. ಬುಕ್ಕಲ್ಲಿ ಈ ತರ ಯಾರು ಬರೆಯಲ್ಲ. ಬಿಲ್ ಕೊಡ್ಬೇಕು. ಬುಕ್ಕಲ್ಲಿ ಬಿಲ್ ಇದೆ, ರೆಸಿಪ್ಟ್ ಇದೆ, ಅದಕ್ಕೆ ಏನ್ ಬೇಕಾದೆಲ್ಲ ಇದೆ. ಅದು ನೀವು ನಾನು 3 ಸಲ ಇಲ್ಲ 4 ಸಾರಿ ಕ್ಲಿಯರ್ ಮಾಡಿದ್ದೀನಿ. ಯಾರು ಬಿಲ್ ಕೊಟ್ಟಿಲ್ಲ. ಬಿಲ್ಲೇ ಕೊಟ್ಟಿಲ್ಲ. ಕ್ಲಿಯರ್ ಮಾಡಿರೋ ಬಿಲ್ಲೇ ಕೊಟ್ಟಿಲ್ಲ. ಕ್ಲಿಯರ್ ಮಾಡಿದ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ನೋಡಿ ಸರ್. ಅದು ಎತ್ಕೊಂಡು ನೋಡಿ ಸರ್. ಇಲ್ಲಿ ಎಂಟ್ರಿ ಆಗಿರೋದು ಎಷ್ಟು, ನಾವು ಕೊಟ್ಟಿರೋದು ಎಷ್ಟು ನೋಡಿ ಸರ್. ಸ್ಟೇಟ್ಮೆಂಟ್ ನೀವು ಹಳೆ ಸಲ ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಸ್ಟೇಟ್ಮೆಂಟ್ ಇದೆ. ಇವಾಗ ನೋಡಿ ಸರ್. ಏನ್ ಹೇಳಿ? ಇವಾಗ ಸ್ಟೇಟ್ಮೆಂಟ್ ನೋಡಿ. ನಾವು ಕಟ್ಟಿರೋದು ತಿಂಗಳು ವಾರ ಕಟ್ಟಿರೋದು ಎಷ್ಟು, ಅಲ್ಲಿ ಎಂಟ್ರಿ ಆಗಿರೋದು ಎಷ್ಟು. ಏನ್ ಹೇಳಿ? ನಾನೀಗ ಹೇಳಿದ್ನಲ್ವಾ, ಲೋನ್ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಹೇಳಿದ್ರೆ ನಾವು ಒಂದೇ ಸಾರಿ ಕಟ್ತಾ ಇದೀವಲ್ಲ. ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಕಟ್ತಾ ಇದ್ರೆ ನೀವು ಲೋನ್ ಕೊಡುವಾಗ್ಲೇ ಹಿಡ್ಕೊಂತಿರಲ್ಲ. ಇನ್ಸೂರೆನ್ಸ್ ಇಟ್ಕೊಳ್ಳಿಲ್ಲ ಅಂತ ನಾನು ಇನ್ನು ಮತ್ತೆ ಸಾವಿರ ಸತಿ ಹೇಳ್ತೇನೆ. ಯಾಕೆ ಇಟ್ಕೊಂಡಿಲ್ಲ ಸರ್? ಬೇರೆ ಯಾಕೆ ಇಟ್ಕೊಂಡಿಲ್ಲ? ಇಟ್ಕೊಳ್ಳೋದಿಲ್ರಿ. ಇಟ್ಕೊಂಡಿದ್ದೀರಾ ಮತ್ತೆ ಹಂಗೆ ಹೇಳ್ತಾರೆ. ಲೋನ್ ಕೊಡುವಾಗ ಇನ್ಸೂರೆನ್ಸ್ ಇಟ್ಕೊಳ್ಳಲ್ಲ. ಇಟ್ಕೊಂಡಿದ್ದೀರಾ? ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದೀರಾ? ಅದು ಹೇಳ್ಬೇಕು. ಅದ್ರಲ್ಲಿ ಇದ್ರಲ್ಲಿ ಬರೀಬೇಕು. ಬರೀತಾದ್ರಲ್ವಾ? ಎಲ್ಲಿ ಬರೀತಾ ಇದ್ದಾರೆ? ಎಷ್ಟು ಲೋನ್ ತಗೊಳ್ಳಿಲ್ಲ ಅಂತ ಬರೀಲಿಲ್ವ ಇಲ್ಲಿ? ನಿಮ್ ಪಾಡಿಗೆ ನೀವು ಹಾಕಿ ಇದು ಮಾಡ್ತಾ ಇದ್ರ. ನಾವು ಇದು ಮಾಡಕ್ಕಾಗ ಯಾಕಮ್ಮ ಇಲ್ಲಿ ಕರೀದು ಸುಮ್ಮನೆ? ನಾನು ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ, ಇಂಥವ್ರಿಗೆ ಯಾಕೆ ಕರಿತೇಮ್ಮ?
ಇವ್ರು ಪ್ರಯೋಜನ ತಗೊಂಡು ಇವ್ರು ಮಾತು ನೋಡಿ ಇವ್ರು ಇಲ್ಲ ಅಲ್ಲ ರೀ. ನೀವು ನೋಡಿ, ನಾನು ಎಷ್ಟು ನಿಮ್ಮಲ್ಲಿ ಇದೇನಮ್ಮ ವಿಜಯ್ ಕುಮಾರ್, ನೀನೊಬ್ಬ ಶಿಬಿರಾರ್ಥಿ, ನಿನಗೆ ಇಲ್ಲಿರೋದು ಮಾತಾಡಿ, ಅದು ಬಿಟ್ಟು ಹಾಕಿ. ಇಲ್ಲಿರೋದಕ್ಕಿಂತ ನಿಮ್ಮಲ್ಲಿ ಸ್ವಲ್ಪ ಆದ್ರೂ ಕೃತಜ್ಞತೆ ಜಾಸ್ತಿ ಇರ್ಬೇಕಂತ ಹೇಳ್ತಿದ್ದೇನೆ, ಮತ್ತೇನಲ್ಲ. ಅದೇ ನಿಮ್ಗೆ ನೀವು ಮಾಡೋದು ಸರಿನಮ್ಮ, ನಾವು ಮಾಡೋದು ಸರಿ ಇಲ್ಲ. ಎಷ್ಟು 2 ಲಕ್ಷ ಅಲ್ವಾ? ಅದಲ್ಲ ನಾನಲ್ಲ, ನೀವು ಎಷ್ಟು ಬಂದಿದೆ ಅಂತ ಹೇಳ್ತೀರಲ್ಲ, ಹಳೆ ಸಾಲ ಕ್ಲಿಯರ್ ಆಗಿ ಎಷ್ಟು ಬಂದಿದೆ ನಿಮ್ಗೆ ಇಲ್ಲ ಅವಾಗ ಬರ್ಕೊಟ್ಟಿದಾರಲ್ವಾ? ಇಷ್ಟೇ ಅಕೌಂಟ್ ಬಿದ್ದಿದೆ ಅಲ್ವಾ? ಓಲ್ಡ್ ಲೋನ್ ಮಾತ್ರ ಇದ್ರಲ್ಲಿ ಕಟ್ ಆಗುತ್ತೆ ನಿಮ್ಗೆ. ಕ್ಲಿಯರ್ ಮಾಡಿದೀವಲ್ಲ ನಾವು ಕಟ್ಟಿ. ಕ್ಲಿಯರ್ ಮಾಡಿದ್ದು ಇಲ್ಲಿ ಬಂದು ಕ್ಲಿಯರ್ ಮಾಡಿದ್ವಿ. ಇಲ್ಲಿ ಎಷ್ಟು 2 ಲಕ್ಷನಾ? ಇಲ್ಲಿ ಎಷ್ಟು ಬಂದಿದೆ? ಇಲ್ಲಿ ಬರ್ದಿದಾರಲ್ವಾ? ಇಷ್ಟೇ ಅಕೌಂಟ್ 1,60,000 ಚಿಲ್ಲರೆ ಕಟ್ಟಾಗಿ 90,000 ಚಿಲ್ಲರೆ ಬಂದಿರೋದು. ಇದೇನಿದು? ಇದು ಯಾವಾಗ ಲೋನ್ ಇದು? ಅದು ಹಳೇದು ಸರ್. ಒಂದು ನಿಮಿಷ, ನನ್ನ ಲೋನ್ ಇದು ಓಲ್ಡ್ ಲೋನ್ ಹೌದು ಸರ್. ಅದು 23. ಇಲ್ಲ 24,000. ಇದರಲ್ಲಿ 3 ಜನ ಒಂದ್ಸಲ ಲೋನ್ ಮಾಡಿದ್ದಾರೆ ಹೌದು ಸರ್. ಅಲ್ವಾ? ಹೌದು ಸರ್. 3 ಜನದಿಂದ 1,80,478 ರೂಪಾಯಿ ಇದೆ. 3 ಲಕ್ಷ 3 ಜನರಿಂದ ಎಷ್ಟು ಬಂದಿದೆಮ್ಮ? 90,000 ಚಿಲ್ಲರೆ ಸರ್. ಓಲ್ಡ್ ಲೋನ್ ಕಟ್ ಆಗಿ ಬಂದಿದೆ ನಿಮ್ಗೆ. ನಾವು ಕಟ್ಟಿದೀವಿ 50,000 ಕಟ್ಟಿದೀವಿ. ಅದನ್ನು ಒಂದು ನಿಮಿಷ, 90,000 ಬಂದಿದೆ ಅಂದ್ರೆ ಹಳೆ ಲೋನ್ ಕಟ್ ಆಗಿ ಬಂದಿದೆ. ಕೇಳಿ, ನಿಮ್ಗೆ ವಿಚಕ್ಷಣೆ ಮಾಡ್ಬೇಕಿದ್ರೆ ಸುಪ್ರಜ್ ಹೇಳಿದ್ದಾರೆ ಇಷ್ಟು ಸಿಗ್ತದೆ ನಿಮ್ಗೆ, ಇಷ್ಟು ಕಟ್ ಆಗ್ತದೆ ಅಂತ ಹೇಳಿದ್ದಾರೆ. ನಾವು ಮುಂದಿನ ಇಷ್ಟೇ ಬರ್ತದೆ ಅಂತ ಹೇಳಿದ್ದಾರೆ. ಅವಾಗ ಒಪ್ಕೊಂಡಿದ್ರೆ ನೀವು ಇಷ್ಟು ಬರ್ತದೆ ಅಂತ ಅದೆಲ್ಲ ಹೇಳಿದ್ದಾರೆ ಅವರು. ಇಷ್ಟು ಕಟ್ ಆಗಿ ಇಷ್ಟು ಬರ್ತದೆ ಅಂತ ತಗೊಳ್ಬೇಕಿದ್ರೆ ಓಕೆ ಅಂತ ಹೇಳಿದ್ದೀರಿ ಅಲ್ವಾ? ಇಷ್ಟು ಬರ್ತದೆ ಅಂತ ಹೇಳಿ. ಸರಿ ತಾನೆ, ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಇಲ್ಲ ಸರ್, ಅದೇನು ಪ್ರಾಬ್ಲಮ್ ಇಲ್ಲ. 50,000 ಕಟ್ಟಿದ್ವಿ, ಅಲ್ಲಿ 49,000 ಸರ್ ಜಮಾ ಆಗಿರೋದು ನೋಡಿ ಸರ್. 51,200 ಬರ್ದಿದ್ದಾರೆ. 1,200 ವಾರದ್ದು ಬರ್ದಿದ್ದಾರೆ. 49,000 ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ ಅಲ್ಲಿ ಇರೋದು 49,000 ಸರ್ ಜಮಾ ಆಗಿರೋದು ನೋಡಿ ಸರ್. 0 ಆಗಿದೆ 2 ಲಕ್ಷ. ಇವ್ರು 5 ವರ್ಷಕ್ಕೆ ಸಾಲ ಬರ್ಸಿರೋದು ಸರ್. 80,000 ಚಿಲ್ಲರೆ ಬಡ್ಡಿ ಬರ್ತಿತ್ತು. 43,800 ಅಷ್ಟೇ ಸರ್. ಬಿಡಿ, ನಾನು ಬರ್ತೇನಮ್ಮ. ನೀವು ಆಯ್ತು ನೋಡು, ನೀವು ಇದೆ ನಮ್ಗೇನು ಗೊತ್ತುಂಟಾ, ನೀವೊಂದು ನನ್ನ ಹತ್ರ ಆಗುದೇ ಇಲ್ಲ ಕಟ್ಟುದಿಲ್ಲ ಅಂತ ಹಂಗೆ ಹೇಳ್ಬೇಕು. ಇಲ್ಲ ಪ್ರಾಬ್ಲಮ್ ಆಗಿದೆ, ನನಗೆ ಒಂದೇ ಸಲ ಇದು ಕಟ್ಲಿಕ್ಕೆ ಆಗಲ್ಲ ಅಥವಾ ಏನು ವ್ಯವಸ್ಥೆ ಇದೆ ಅದೇ ಹೇಳ್ಬೇಕು. ಇದು ಬಿಟ್ಕೊಂಡು ನನಗೆ ಇದು ಅದೆಲ್ಲ ಇದೆ, ರೆಕಾರ್ಡ್ ಪಕ್ಕ ಇದೆ. ಹಂಗೆ ಮಾಡ್ಬೋದ್ರೆ ಏನು ಮಾಡ್ಬೋದು? ಮಾಡ್ಕೊತೀರಾ ಇಲ್ಲ ಏನ್ ಮಾಡ್ಕೊಂತೀರಾ? ಎಲ್ಲ ನನ್ನ ಸ್ಟೇಟ್ಮೆಂಟ್ ಅಲ್ಲ, ಅದೆಲ್ಲ ನಾನು ಕೇಳಿರೋದು ಕೊಡಿ. ನಿನ್ಗೆ ಯಾಕೆ ಟೆನ್ಷನ್? ಅವ್ರು ಕಟ್ಟುದಿಲ್ಲ ಅಂತ ಹೇಳಿದ್ರೆ ನೋಡೋಣ. ಅದೆಲ್ಲ ಹಾಗೆ ಪಕ್ಕ ರೆಕಾರ್ಡ್. ನಾನು ಯಾಕೆ ಗೊತ್ತಿದೆ, ನಾನು ಸುಮ್ಮನೆ ಯಾರಿಗೂ ನಾನು ಇಲ್ಲಿವರೆಗೆ ನಾನು ಎಷ್ಟು ಕಷ್ಟ ಇದ್ದವ್ರಿಗೂ ಸಹ ನಾನು ಕರೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಪ್ರಾಬ್ಲಮ್ ಇದ್ರೆ ಒಪ್ಕೊಳ್ಳಿ. ಆದ್ರೆ ನಿಮ್ಮ ಹಣ ನೀನ್ ಬಾರಮ್ಮ, ನೀನು ಉಳಿತಾಯ ಕಟ್ಟಂತ ಕೇಳಿದಲ್ವಾ? ಉಳಿತಾಯ ಸೋಮವಾರ ಬಾ. ನೀನು PRK ಎಷ್ಟು ಕಟ್ಟಿದೆ ಅಂತ ಬಾರಮ್ಮ, PRK ಕೊಡ್ತಾನೆ. ಮೈಕ್ರೋ ಬಜೆಟ್ ಎಷ್ಟು ವರ್ಷ ಕಟ್ಟಿದೆ ಅಂತ ಬಾರಮ್ಮ ಕೊಡ್ತಾನೆ. ಅದೇ ನಿಮಗೆ ಬಿಟ್ಟುಕೊಂಡು ನನಗೆ ಹಾಗೆ ಈಗ ವಿಜಯ್ ಕುಮಾರ್ ನಿಮ್ಮಲ್ಲಿ ಈಗಲೂ ನನಗೆ ವಿಶ್ವಾಸ ಇದೆ. ಹಂಗೇನು ಗೊತ್ತಿಲ್ಲ, ನನಗೆ 1 ರೂಪಾಯಿ ಯಾರು ಅದೆಲ್ಲ ಗೊತ್ತಿಲ್ಲ. ಇಲ್ಲ ಯಾರು ಮಾಡ್ಲಿಕ್ಕೆ ಬರಲ್ಲ. ನಾನು ಮನೆ ಬಾಗಿಲು ಬಂದು ಯಾಕೆ ಬಂದೆ ಅಂತಂದ್ರೆ ನಾನು ಈಗ ಬರ್ಬೇಕಿಲ್ಲ ಆಯ್ತು. ಒಂದೇ ನಿಮ್ಮನ್ನು ಭೇಟಿಯಾಗಿ ಬಂದು ಅದೇ ನಿಮ್ಗೆ ಅದು ಬೇಡ ನನಗೆ. ಯಾಕಂದ್ರೆ ನಮ್ಮ ಸಂಸ್ಥೆಯವರಿಗೂ ಬೇಡ. ನಾನು ನಿಮ್ಮ ಮತ್ತೊಂದ್ಸಲ ನೀನು ಒಂದೇ ಸ್ಥಾನದಲ್ಲಿ ಇದ್ದೇನೆ. ನನ್ನ ಮನಸ್ಸಲ್ಲಿ ನೀವು 1,05,000 ಪಡ್ತಿದ್ದ ಮತ್ತೊಮ್ಮೆ ನೀವು ಆಲೋಚನೆ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂತ ಹೇಳಿದ್ರೆ ಒಂದು ವೇಳೆ ಅಷ್ಟೇ ಅಮೌಂಟ್ ಕೊಡ್ಬೇಕಾದ್ರೆ ನಾನಾಗ್ಲಿ ನೀವಾಗ್ಲಿ ಇವರಾಗ್ಲಿ ಯಾರ ಹತ್ರ ಅಷ್ಟು ಸುಮ್ಮನೆ ಕೊಟ್ಬೋದು ಅಂದ್ರೆ ರಸೀಟ್ ಕೇಳಕ್ ಹೇಳ್ತೇವೆ ಅಥವಾ ಏನಾದ್ರು ಒಂದು ಪ್ರೂಫ್ ಏನೋ ಬೇಕು. ಒಂದು ನಿಮಿಷ, ಎಷ್ಟು ವರ್ಷದಿಂದ ಕ್ಲಿಯರ್ ಮಾಡ್ತಾ ಇದೀವಲ್ಲ, ಯಾವಾಗ ಬಿಲ್ ಕೊಟ್ಟಿದ್ದೀರಾ? ಸುಮ್ಮನೆರಮ್ಮ, ಒಂದೇ ಸಲ ಕ್ಲಿಯರ್ ನೀವು ಸಾಕು. ನಿನಗೇನು ಈಗ ಕ್ಲಿಯರ್ ಮಾಡಿದ್ರೆ ರಸೀಟ್ ಬೇಕಾ? ಯಾವ ಕ್ಲಿಯರ್ ಆಗಿದೆ ಅಂತ ಅದೇ ತೆಗೆದುಕೊಡ್ತೇನೆ ನಿಮ್ಗೆ. ಯಾವ ಡೇಟ್ ಹಳೆ ಸಾಲ ಯಾವ ಕ್ಲಿಯರ್ ಆಗಿದೆ ಅಂತ ಅದೇ ಡೇಟ್ ಕೊಡ್ತೇನೆ ನಾನು. ಯಾವಾಗ ಕ್ಲಿಯರ್ ಆಗಿದೆಯಾ ಆ ದೇಶಕ್ಕೆ ನಿಮ್ಗೆ ನೀವು ವಾರ ಕಟ್ಟು ಕ್ಲಿಯರ್ ಆದ್ರೂ ಅದ್ರದ್ದು ಕೊಡ್ತೇನೆ. ಒಂದು ಸಲ ಕಟ್ಟು ಕ್ಲಿಯರ್ ಆದ್ರೂ ಅದ್ರದ್ದು ಕೊಡ್ತೇನೆ. ಇದ್ರಲ್ಲೇ ನೋಡಿ ಸರ್, ಹೋಗ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ. ಸರಿಯಪ್ಪ, ನಿಮ್ಗೆ ಪಕ್ಕ ಇದು ಅರ್ಥ ಆಗುದಿಲ್ಲ ನಿಮ್ಗೆ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳುದು
ಅದು ಬನ್ನಿ ಅಮ್ಮ ನೀವು ಬುಕ್ ಇಟ್ಕೊಂಡು ಬನ್ನಿ 2 ಬುಕ್ ಇಟ್ಕೊಂಡು ಬಂದು ನಾನು ಹೇಳ್ತೀನಿ ಅದು ಅವಾಯ್ಡ್ ಬುಕ್ ನಿನ್ನ ಹಳೆ ಬುಕ್ ಇಟ್ಕೊಂಡು ಬನ್ನಿ ಸುಮ್ಮನಕ್ಕ ಬಂದಿದೆ ಅಂದ್ರು ಬರ್ತೇನೆ ನಾನು ಅರ್ಥ ಆಯ್ತಾ ತಾಯಿ ಬರ್ತೇನೆ ಆಯ್ತಾ ನಾನು ಈಗಲೂ ಮತ್ತೆ ಮಾಡ್ತೇನೆ ಸರಿ ಮಾಡ್ಕೊಂಡು ಸರಿ ಇಟ್ಕೊಂಡು ಇವರೇ ವಿಜಯ್ ಕುಮಾರ್ ನಾನು ಡ್ಯೂ ಲೆಸ್ ಮಾಡಿ ಏನಾದ್ರು ಮಾಡ್ಕೊಂಡು ಹಂಗಲ್ಲ ನೀವು 1 ಲಕ್ಷ ಕೊಟ್ಟಿದ್ದೆ ಅಂತ ಹಂಗೆ ಹೇಳ್ಕೊಂಡ್ರೆ ನಿಮ್ಮ ಹತ್ರ ಎಲ್ಲೂ ಇಲ್ಲ